ಲಕ್ಷ್ಮಿ ಬರ್ಬೇಕಾರ ಶುದ್ಧ ಇರ್ಬೇಕು. ಮನೀಗ ಒಬ್ಬ ಸರಸ್ವತಿ ಬರ್ಬೇಕಂದ್ರ ಅಕ್ಕಿ ಬರ್ಬೇಕಂದ್ರ ಮನಿ ಶಾಂತ ಆಗಿರ್ಬೇಕ. ಮತ್ತ ದೀಪ ಹಚ್ತಿರ್ಬೇಕು, ಇವತ್ತಿ ಹಚ್ಕೊಂಡಿರ್ಬೇಕು, ದೇವ್ರ ಧ್ಯಾನ ಮಾಡ್ಬೇಕು. ದಿನಾಲು ಮನ್ಯಾಗ ಮಮ್ಮಿ ದಿನಾಲು ಎಲ್ಲಾರು ಅಕ್ಕನ್ ಮಾಡ್ಬೇಕು, ನೀನು ಮಾಡ್ಬೇಕು, ಮಮ್ಮಿನ್ ಮಾಡ್ಬೇಕು, ನಾನು ಮಾಡ್ತೀನಿ. ಎಲ್ಲಾರು ದೇವ್ರ ಧ್ಯಾನ ಮಾಡ್ಬೇಕ. ಮತ್ತ ದಿನಾಲು ಜಗಳ ಮಾಡ್ಬೇಕು. ಏನ್ ಜಗಳ ಆಗಕತ್ತ ತಿಳ್ಕೊ. ಸರಸ್ವತಿ ಪಕ್ಕ ಮನಿ ಕಾಲಿಡ್ಬೇಕಾದ್ರ ಮನಿ ಶುದ್ಧ ಪರೀಕ್ಷೆನೆ ಆಗ್ತಾವ. ಅಲ್ಲಿ ಮಟ ಯಾರ ದೇವ್ರ ಮನೆ ಕಾಲಿಡಲ್ಲ. ಪದೇ ಪದೇ ಜಗಳ ಎದಕ್ಕಾಗ್ತೈತಿ? ಇದಕ್ಕೆ ದೇವ್ರ ಬರಾಲತ್ತನೆ ಪದೇ ಪದೇ ಜಗಳ ಮನಸ್ತಾಪಗಳು ಹಿಂಗೆ ಇದಕ್ಕೆ ಆಗುದು. ಇನ್ಮೇಲಿಂದಲೇ ಹೊಂದಾಣಿಕೆ ಮಾಡ್ಕೊಂಡು ಗಂಡ ಹೆಂಡತಿ ಆಗಿರಿ, ಪ್ರೀತಿಯಿಂದ ಎಂದು ನಮ್ ಮನಸ್ತಾಪ ಇಲ್ಲ, ಏನು ಮಾಡಂಗಿಲ್ಲ. ಓಕೆ, ಕರ್ನಾಟಕದ ಮಧ್ಯೆ ಜನರ ಮಧ್ಯೆ ಅಲ್ಲ, ಇದು ರಾಜಕಾರಣಿಗಳು ಆಡ್ತಿರೋ